ಹಾಯ್, ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮ್ 24. 4 ಡೇಸ್ ಬ್ಯಾಕು, ಒಂದು 4-5 ಡೇಸ್ ಬ್ಯಾಕು ಕೋಳಿ ಕಾವು ಕೂರಿಸೋದ್ರ ಬಗ್ಗೆ ಹೇಳಿದ್ದೆ. ಹೊಸ್ದಾಗಿ ಟ್ರೈ ಮಾಡ್ತಿದ್ದೀವಿ, ಕೂರಿಸಿದ್ದೀವಿ ಅಂತ. ಕೂತ್ಕೋತ ಕೂಡ ಕೂರಿಸಿದ್ದೀವಿ ಅಂದ್ಬಿಟ್ಟು. ಬನ್ನಿ 5 ದಿನ ಆದಮೇಲೆ ಕೋಳಿ ಯಾವ ರೀತಿ ಕೂತಿರುತ್ತೆ, ಯಾವ ರೀತಿ ಮತ್ತೆ ರೊಟೇಷನ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಜಸ್ಟ್ ವೀಡಿಯೋ ಕ್ಲಿಪ್ ಅಷ್ಟೇ. 21 ಡೇಸ್ ಆದಮೇಲೆ ಮತ್ತೆ ವೀಡಿಯೋ ಮಾಡ್ತೀನಿ. ಮರಿ ಎಷ್ಟು ಮರಿ ಬಂದಿದೆ ಅಂತ ನೋಡಿ. ಬೋಸಿ ನೋಡ್ತಿದ್ದೀರಾ, ಚೀಲ ನೋಡ್ತಿದ್ದೀರಾ, ಇಲ್ಲೆಲ್ಲ ಕೋಳಿ ಕಾವು ಕೂರಿಸಿದ್ದೀವಿ. ಬೋಸಿ ಎತ್ತದೆ ನೋಡ್ತಿರ್ಬೋದು. ಕೋಳಿ ಯಾವ ರೀತಿ ಕೆಂದು ಕೋಳಿ ಯಾವ ರೀತಿ ಕೂತಿದೆ ಅಂತ. ಸೊ ಒಂದು ಮೊಟ್ಟೆ ಡ್ಯಾಮೇಜ್ ಆಗಿದೆ. ಮೋಬಿ ಕೋಳಿನೇ ಕುಟ್ಕಿರಬೇಕು, ಇಲ್ಲ ನಾವು ಬೋಸಿ ಮುಚ್ಚಕ್ಕೆ ಹೋಗ್ಬೇಕಾರೆ ಡ್ಯಾಮೇಜ್ ಆಗಿರ್ಬೋದು. ಕೋಳಿ ಕುಟ್ಕಿರುತ್ತೆ ಇಳ್ಕೊಳ್ಳೋ ಟೈಮಲ್ಲಿ. ಚೀಲ ಎತ್ತು ನೋಡೋದ, ಆ ಚೀಲ ಎತ್ತದಾಗ ಗೊತ್ತಾಗುತ್ತೆ ಕೋಳಿಗಳು ಯಾವ ರೀತಿ ಕೂತಿದೆ ಅಂತ. 5 ದಿನ ಆದಮೇಲೆ ಮಧ್ಯೆ ಎತ್ತಿ ಬಿಡ್ತಾ ಇದ್ದೀವಿ. ಬಟ್ 5 ದಿನಕ್ಕೆ ಒಂದ್ಸತಿ ವೀಡಿಯೋ ಮಾಡಿದ್ದೀನಿ ನೋಡೋದಂತ ಯಾವ ರೀತಿ ಇರುತ್ತೆ ಅಂತ. ನೋಡ್ತಿರ್ಬೋದು ನಮ್ಮ ಹತ್ರ ಯಾವ ಸಾಮಾನು ಐತೆ, ಮರ ಆಗಲಿ, ಬೋಸಿ ಆಗಲಿ, ಟ್ರೈ, ಈ ಕಡೆ ಬಾಣಲಿ ಎಲ್ಲನೂ ಮುಚ್ಚಿದ್ದೀವಿ. ಏನಕ್ಕೆ ಕೋಳಿ ಎದ್ದು ಹೋಗ್ಬಿಡ್ತು ಅಂತ. ಕುಕ್ಕೆ ಮುಚ್ಚಕ್ಕೆ ಹಾಕಿಲ್ಲ ಅಂದ್ಬಿಟ್ಟು ಒಂದು 5-6 ಡೇಸ್ ಇದ್ದರೆ ಮುಚ್ಚಿರೋ ಸಾಕು. ಆಮೇಲೆ ಅದಾಗ ತಾನಾಗ ಕೂತ್ಕೊತವೆ ನಿಂತ್ಬಿಟ್ರೆ. ನೋಡ್ತಿರ್ಬೋದು ನೋಡಿ, ಆ ಕರಿ ಕೋಳಿಯನ್ನು ಮುಚ್ಚಿಲ್ಲ. ಆ ಕರಿ ಕೋಳಿ 5 ದಿವಸದಿಂದ ಒಂದು ಸತಿ ಎದ್ದಿಲ್ಲ. ಇವು 4 ಕೋಳಿ ಎದ್ದಿದೆ, ಮೇಕೆ ಎದ್ದಿ ಬಂದು ಮೇಯ್ತಿದೆ. ನೋಡ್ತಿರ್ಬೋದು ನೋಡಿ ಮೊಟ್ಟೆಲ್ಲ ಯಾವ ರೀತಿ ಇದೆ ಅಂತ. ಇವ್ಯಾವ ಎದ್ದು ಬರ್ತಾರ ಸೌಂಡ್ ನೋಡಿ ಯಾವ ರೀತಿ ಮಾಡ್ತಾರೆ. ಈ ಥರ ಇರಬೇಕು, ಸೌಂಡ್ ಮಾಡಬೇಕು ಕೋಳಿ. ಈ ಥರ ಎತ್ತಿದ್ರು ಕೂಡ ಬಾಣಲಿನ ಕೋಳಿ ಎದ್ದು ಬರಬಾರ್ದು. ಅವಾಗ ಪಕ್ಕ ಚೆನ್ನಾಗಿ ಕಾವು ಬಂದಿದೆ ಅನ್ನೋದು ಅರ್ಥ. ಅವು ಮರಿ ಚೆನ್ನಾಗಿ ಹ್ಯಾಚಿಂಗ್ ಆಗ್ತವೆ. ಇಟ್ಟರೆ 13 ಮೊಟ್ಟೆಯಲ್ಲಿ 12 10 ಮೊಟ್ಟೆ ಆಗ್ತವೆ. ಏನಕ್ಕೆ ಕಾವು ಚೆನ್ನಾಗಿ ಕೊಡ್ತವೆ, ಅದರಿಂದ ಮರಿ ಆಗಿ ಆಗ್ತವೆ. ಈ ಥರ ಮಧ್ಯದಲ್ಲಿ ಎತ್ತಿದ ತಕ್ಷಣ ಎದ್ಬಿಟ್ರೆ ನೋಡಿ, ಈ ಕಡೆ ಎದ್ದು ಹೊಂಟಿತ್ತು. ಸೊ ಅದು ಸರಿಯಾಗಿ ಕಾವು ಬಂದಿಲ್ಲ. ಅದು ಮೇಯ್ದಕ್ಕೆ ಹೋಗ್ತಿತ್ತು ನೋಡಿ, ಮೇಯ್ತೈತಿ ಇಲ್ಲಿ ನೋಡಿ. ಎಲ್ಲ ಸೌಂಡ್ ಮಾಡ್ತೈತೆ, ಯಾವ ರೀತಿ ಸೌಂಡ್ ಮಾಡ್ತಿದೆ ಅಂತ. ಸೊ ಅದೊಂದು ಮಾರು ಎದ್ದಿದೆ, ಯಾವ ಬೇರೆ ಜಾಸ್ತಿ ಎದ್ದಿಲ್ಲ. ಅವೆಲ್ಲ ಕೂತಿದೆ, ಅವೆಲ್ಲ ಮೊಟ್ಟೆ ರಕ್ಷಣೆ ಮಾಡ್ಕೊತಿರೋದು. ಇದೊಂದು ಕೋಳಿ ಮಾರು ಎದ್ದಿದೆ. ನಾವೇನು ಮಾಡ್ತೀವಿ ಅಂದರೆ, ಅಲ್ಲೇ ನೀರು ಈ ಪ್ಲೇಸ್ ಇದೆಯಲ್ಲ, ಜಾಗ ಹೊಸ್ದಾಗಿ ಇವಾಗ ಏನಕ್ಕೆ ಮನೆ ಒಳಗಡೆ ತುಂಬ ಇಕ್ಕಟ್ಟು ಆಗ್ತಿದೆ ಕೂರಿಸೋದು. ಎಲ್ಲ ಒಂದು 5 ಕೋಳಿ ಕೂರಿಸ್ಬಿಟ್ಟಿದ್ದೀನಿ. ಸೊ ಮರಿಗಳು ಏನು ಮಾಡೋದು, ಕಚ್ಚಿಗೆ ಸಾಯಿಸ್ಬಿಡ್ತವೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಇದೊಂದು ಬ್ಯಾಚ್, ಈ ಕಡೆ ಒಂದು 6 ಕೋಳಿ, ಮನೆ ಒಳಗಡೆ ಒಂದು 6 ಕೋಳಿ. ಅದಕ್ಕೆ ಈ ಕಡೆ ಚಿಕ್ಕದಾಗಿ ಶೆಡ್ ಮಾಡಿದ್ದೀನಿ. ಇನ್ನೂ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿಲ್ಲ ದೊಡ್ಡದಾಗಿ ಮಾಡೋಷ್ಟು. ಅದಕ್ಕೆ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ನೋಡುವ ಅಂತ. ಇದೇನು ಕ್ಲಿಕ್ಕಾಗಿ ಚೆನ್ನಾಗಿ ಮರಿ ಆಯಿತು ಅಂದರೆ ನೆಕ್ಸ್ಟ್ ಇಲ್ಲೇ ಈ ಪ್ಲೇಸಲ್ಲೇ ಒಂದು 6 ಕೋಳಿ ಕೂರಿಸಿ ನೆಕ್ಸ್ಟ್ 10 ಕೋಳಿ ಕೂರಿಸೋ ಪ್ಲ್ಯಾನ್ ಮಾಡ್ತೀನಿ. ನೋಡ್ತಿರ್ಬೋದು ನಮ್ಮ ಕೋಳಿಗಳೆಲ್ಲ ನೋಡಿ, ಕಾವು ಬಂದಿರೋ ಕೋಳಿಗಳೆಲ್ಲ ಯಾವ ರೀತಿ ಮೇಯ್ತಿದ್ದಾರೆ. ಇಲ್ಲಿ ಏನು ಹಾಕಿದ್ದೀನಿ ಮೇವು ಅಂದರೆ ಭತ್ತ, ರಾಗಿ ಮತ್ತು ಅಕ್ಕಿ ಅಂದರೆ ಮೊಕ್ಕನುಚ್ಚು ಅಂತ ಬರುತ್ತೆ, ಮೇಲಲ್ಲಿ ಸಿಗುತ್ತೆ, ಅದನ್ನ ಹಾಕಿದ್ದೀನಿ. ಅದನ್ನು ಮೇಯ್ತಾ ಇದೆ ಕೋಳಿಗಳೆಲ್ಲ. ನೋಡ್ತಿರ್ಬೋದು ನೋಡಿ, ಪಕ್ಕದಲ್ಲಿ ನೀರು ಇಟ್ಬಿಟ್ಟಿದ್ದೀನಿ. ನೀರೇನು ಮಾಡ್ತೀನಿ ಡೈಲಿ ಅಂದರೆ 2 ಡೇಸ್ಗೆ ಒಂದ್ಸತಿ ಎದ್ದು ಕುಡಿತೀವಲ್ಲ, ಅದಕ್ಕೆ ಒನ್ ಡೇ ಬಿಟ್ಟು ನೀರು ಚೇಂಜ್ ಮಾಡ್ತಾ ಇರ್ತೀನಿ. ಮೇವು ಅಲ್ಲೇ ಹಾಕ್ಬಿಟ್ಟಿರ್ತೀನಿ ತಿನ್ನಲಿ ಅಂತ. ನೋಡ್ತಿರ್ಬೋದು ನೋಡಿ, ಅದ್ರ ಜಾಗಕ್ಕೂ ಅದೇ ಕೂತಿದ್ದು ಕೋಳಿಗಳು. ಈ ಥರ ಕೂತ್ಕೋಬೇಕು ನೋಡಿ. ಯಾವುದೊಂದು ಕೋಳಿ ಕೂತಿದೆ, ಮೊಟ್ಟೆ ನೋಡಿ ಯಾವ ರೀತಿ ಹೇಳ್ಕೊಳ್ಳುತ್ತೆ ಅಂತ. ಆ ಮೊಟ್ಟೆ ಹೇಳ್ಕೊಳ್ಳೋದ್ರೆ ಏನಾಗುತ್ತೆ ಅಂದರೆ ರೊಟೇಷನ್ ಆಗುತ್ತೆ, ಮೊಟ್ಟೆಗೆ ಕಾವು ಸಿಗುತ್ತೆ ಚೆನ್ನಾಗಿ. ಒಂದು ಸೈಡೇ ಸಿಗಲ್ಲ ಕಾವು. ಕೋಳಿದಾಗ ಏನಾಗುತ್ತೆ ಅಂದರೆ ಹೇಳ್ಕೊಳ್ಳುತ್ತೆ ಮೊಟ್ಟೆನ, ರೊಟೇಷನ್ ಮಾಡ್ಕೊಂಡು ಕಾವು ಕೊಡುತ್ತೆ. ಅವಾಗ ಚೆನ್ನಾಗಿ ಮರಿಗಳಾಗುತ್ತೆ. ನೋಡು ಯಾವ ರೀತಿ ಹೇಳ್ಕೊದೈತೆ ಅಂತ ಕೋಳಿ ತನ್ನ ಮೊಟ್ಟೆನ. ಆ ಕೋಳಿ ಎಲ್ಲಿ ಕೂತಿರುತ್ತೆ ಅದೇ ಪ್ಲೇಸ್ಗೆ ಕೂತ್ಕೊಳ್ಳಿ. 6 ಕೂರಿಸಿದ್ದೀನಿ ಕೇಳಿ, ಬೇರೆ ಪ್ಲೇಸ್ಗೆ ಹೋಗಲ್ಲ. ಯಾವ ಕೋಳಿ ಎಲ್ಲಿ ಕೂತಿರುತ್ತೆ ಅಲ್ಲೇ ಕೂತ್ಕೊಳ್ಳುತ್ತೆ, ಚೇಂಜೇ ಆಗಲ್ಲ. ನೋಡಿ ಯಾವ ರೀತಿ ಇದೆ ಅಂತ. ಇದಂತ ಬಂದು ಕೂತ್ಕೊಂಡಿದೆ ಮೊಟ್ಟೆ ರಕ್ಷಣೆ ಮಾಡ್ಕೋಬೇಕಂತ. ಬಾಕಿ ಎಲ್ಲ ಮೇವು ಮೇಯ್ತಿದೆ. ಆ ಕರಿ ಕೋಳಿ ಅಂತ ಎದ್ದೆಲ್ಲ ನೋಡಿದ್ರಲ್ಲ, ಕೋಳಿ ಎಲ್ಲ ಯಾವ ರೀತಿ ಕೂತಿತ್ತು ಅಂತ ನೋಡಿ. ಹಿಂದೆ ಎಲ್ಲ ಎದ್ದು ಬಂದು ಮೇಯ್ತಿದೆ. ಸೊ ಅದೇ ರೂಮ್ ಒಳಗಡೆ, ಆ ರೂಮಿಂದ ಈಚೆ ಬರೋಂಗೆ ಇಲ್ಲ, ಅದು ಆ ಶೆಡ್ ಒಳಗಡೆಯಿಂದ ಆ ಥರ ಮಾಡ್ಕೊಂಡಿದ್ದೀನಿ. ನೋಡುವ ಎಷ್ಟು ಮರಿ ಮಾಡುತ್ತೆ, ಎಷ್ಟು ಮರಿ ಹೋಗುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.